ಟೇಸ್ಟಿಯಾಗಿ ಒಂದು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀರಿ. ಇವಾಗತ್ತು ಹೆಸರುಬೇಳೆ ಹಾಕಿ ಹಿಂಗೆ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೂಪರಾಗಿರೋ ಸಾಂಬಾರು, ನೋಡ್ತಾ ಇದ್ರೇ ಅನ್ನದ ಜೊತೆ ಆರಾಮಾಗಿ ತಿನ್ಬೋದು. ಅನ್ನ ಸಾಂಬಾರು, ಒಂದು ಪಲ್ಯ ಇದ್ದರೆ ಇಲ್ಲ ಒಂದು ಹಪ್ಪಳನ ಸಂಡಿಗೆ ಇದ್ದರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ನಾನು ಸಾಂಬಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು, ಹೆಸರುಬೇಳೆ ತಂಪು ಕೂಡ, ಉಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಇವೆಲ್ಲ ಒಗ್ಗರಣೆಗೆ. ಈರುಳ್ಳಿ ಟೊಮೆಟೊನ ಕಟ್ ಮಾಡಿರೋದು ಒಗ್ಗರಣೆಗೆ. ಸಾರಾಗಿ ರುಬ್ಬೋದಕ್ಕೆ ಅಂದ್ಬಿಟ್ಟು ಖಾರದ ಪುಡಿ, ಸಾಂಬಾರು ಪುಡಿ, ಹುಣಸೆಹಣ್ಣು ಮತ್ತು ಬೀನ್ಸು, ಆಲೂಗಡ್ಡೆ, ಹೀರೆಕಾಯಿ ಹೀರೆಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಮಸಾಲೆಗೆ ರುಬ್ಬೋದಕ್ಕೆ, ಒಗ್ಗರಣೆಗೆ ಎಣ್ಣೆ ಮತ್ತು ಇದು ಟೊಮೆಟೊ ಬೇಯಿಸ್ಕೊಳ್ಳೋದಕ್ಕೆ. ಈರುಳ್ಳಿ ಒಂದು ಟೊಮೆಟೊ, ಒಂದು ದೊಡ್ಡದು ಈರುಳ್ಳಿ, ಒಂದು ಟೊಮೆಟೊನ ಮಾಡಿ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ತರಕಾರಿ ಮತ್ತು ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ನೀರು ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಹೆಸರುಬೇಳೆನ ಸೇರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಹೆಸರುಬೇಳೆ ಜೊತೆಗೇ ನಾನು ಬೀನ್ಸ್ 1 ಕಪ್ಪು ಮತ್ತು ಹೀರೆಕಾಯಿ 1 ಕಪ್ಪು ಮತ್ತು ಆಲೂಗಡ್ಡೆ ಒಂದು ತೊಗೊಂಡಿದ್ದೆ, ಅದನ್ನು ಏನು ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಟೈಮಲ್ಲೇ ನಾವು ಏನು ಮಸಾಲೆಗೆ ರುಬ್ಬೋದಕ್ಕೆ ಅಂತ ಇಟ್ಕೊಂಡಿದ್ರಿ, 1 ಟೊಮೆಟೊ ಮತ್ತು 1 ಈರುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ತರಕಾರಿಗೆಲ್ಲನೂ ಉಪ್ಪಿಡೀಲಿ ಅಂತ ಹೇಳ್ಬಿಟ್ಟು ಉಪ್ಪು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. 1/4 ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೆ. ಆಮೇಲೆ ಸಾಂಬಾರೆಲ್ಲ ಬೇಕಾದರೆ ಟೇಸ್ಟ್ ನೋಡಿಕೊಂಡು ಎಕ್ಸ್ಟ್ರಾ ಉಪ್ಪನ್ನು ಸೇರಿಸ್ಕೋಬೋದು. ಇವಾಗ ತರಕಾರಿ ಬೇಯೋದಕ್ಕಷ್ಟೇ ಮಾತ್ರ ಉಪ್ಪು ಹಾಕಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ದು ಚೆನ್ನಾಗಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಬೇಳೆನೂ ನುಣ್ಣಗಾಗೋದು ಬೇಡ. 3 ವಿಷಿಲ್ ಅಂದರೆ ಬೇಳೆ ನುಣ್ಣಗಾಗ್ಬಿಡ್ತೈತೆ. 2 ವಿಷಿಲ್ ಸಾಕು. ತರಕಾರಿನೂ ಪರ್ಫೆಕ್ಟಾಗಿ ಬೆಂದಿರ್ತೈತೆ ಮತ್ತು ಬೇಳೆನೂ ನೀಟಾಗಿ ನುಣ್ಣಗಾಗಿರಲ್ಲ. 1 ವಿಷಿಲ್ ಬಂತು ಆಲ್ರೆಡಿ. ಇನ್ನೊಂದು ವಿಷಿಲ್ ಬರಲಿ. ಇನ್ನೊಂದು ವಿಷಿಲ್ ಬಂತು, 2 ವಿಷಿಲ್ ಸಾಕು. ಪ್ರೆಷರ್ ತೆಗಿತಾ ಇದ್ದೀನಿ. ಪ್ರೆಷರ್ ತೆಗೆದು ಕುಕ್ಕರ್ ಮುಚ್ಚಳ ತೆಗೆದು ನೋಡಿದ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದೈತೆ. ಬೇಳೆ ನುಣ್ಣಗೇನೂ ಆಗಿಲ್ಲ, ತರಕಾರಿನೂ ನೀಟಾಗಿ ಬೆಂದೈತೆ 2 ವಿಷಿಲ್ಗೆ. ಮಸಾಲೆ ರುಬ್ಬೋದಕ್ಕೆ ಕೊಬ್ಬರಿ 1 ಕಪ್ಪಷ್ಟು, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ, ಹುಣಸೆಹಣ್ಣು ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಮತ್ತು ನಾವು ಏನು ಬೇಯೋದಕ್ಕೆ ಹಾಕಿದರೆ ಒಂದೇ ಒಂದು ಟೊಮೆಟೊನ, ಆ ಟೊಮೆಟೊನ ಸೇರಿಸಿದ್ದೀನಿ. ಮತ್ತು ಇನ್ನೊಂದು ಈರುಳ್ಳಿ ಸೇರಿಸಿದ್ರಲ್ಲ, ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೇಳೆನ, ಸಾಂಬಾರು ತಿಕ್ನೆಸ್ಸು ಟೇಸ್ಟು ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬೇಳೆ ಹಾಕಿದ್ದೀನಿ ಮಸಾಲೆ ರುಬ್ಬೋದಕ್ಕೆ. ಮಸಾಲೆ ರುಬ್ಕೊಂಬಂದಿದ್ದೀನಿ. ಒಗ್ಗರಣೆಗೆ ಗ್ಯಾಸ್ ಹಚ್ಕೊಂಡಿದ್ದೀನಿ. ಪಾತ್ರೆ ಒಂದಿಟ್ಟಿದ್ದೀನಿ. ಎಣ್ಣೆ ಸೇರ್ಸೋಣ. ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ. ನಾವೇನು ತೊಗೊಂಡಿದ್ರಿ ಒಗ್ಗರಣೆಗೆ ಐಟಮ್ಮು, ಸಾಸಿವೆ, ಜೀರಿಗೆ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಅದನ್ನು ಈ ಟೈಮಲ್ಲೇ ಸೇರಿಸೋಣ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಯಿತು ಅಂದರೆ ಇವಾಗ ಇದು ಸೇರಿಸ್ಕೊಂಡ್ರೆ ಸಾಕು. ಜಾಸ್ತಿ ಬಿಸಿ ಆದಾಗ ಹಾಕಿದ್ರೆ ಫುಲ್ಲು ಎಗರ್ಬಿಡ್ತೈತೆ ಮುಖಕ್ಕೆಲ್ಲ. ಅದಕ್ಕೆ ಒಂದು ಸ್ವಲ್ಪ ಬಿಸಿ ಆದಾಗ ಸೇರಿಸ್ಕೊಂಡ್ರೆ ಸಾಕು. ಸ್ವಲ್ಪ ಏನು ಸಿಡಿತಾ ಇದೆ. ಇವಾಗ ಒಂದು ಈರುಳ್ಳಿನ ಸ್ಲೈಸಾಗಿ ಮತ್ತು 1 ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡಿರೋಂಥದ್ದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡೂ. ಚೆನ್ನಾಗಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಮೆತ್ತಗಾಗಬೇಕು. ಈರುಳ್ಳಿ ಒಂದು ಸ್ವಲ್ಪ ಕ್ರಂಚಿನೆಸ್ ಬರಬೇಕು, ಅದರಲ್ಲಿ ಟೊಮೆಟೊ ಒಂದು ಮೆತ್ತಗಾಗಬೇಕು ಒಂದು ಸ್ವಲ್ಪ.
ಒಂದು ಸ್ವಲ್ಪ ಮೆತ್ತಗಾಗೋ ಗಂಟ ಚೆನ್ನಾಗಿ ಹುರ್ಕೋಬೇಕಾಗ್ತೈತೆ. ಚೆನ್ನಾಗಿ ಹುರಿದಿರೋದಾದ್ಮೇಲೆ ನಾವೇನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀರಿ ಮಸಾಲಾನ ಸೇರಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಟೊಮೆಟೊ ಇನ್ನು ಸ್ವಲ್ಪ ಮ್ಯಾಶ್ ಆಗಬೇಕು, ಮೆತ್ತಗಾಗಬೇಕು, ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಇನ್ನು ಸ್ವಲ್ಪ ಮೆತ್ತಗಾಗಿರೋ ಥರ ಕಾಣಿಸ್ತಾ ಇದೆ. ಇದೇ ಟೈಮಲ್ಲಿ ಮಸಾಲೆನ ಏನು ರುಬ್ಬಿಟ್ಕೊಂಡಿದ್ರಿ ಅದ್ರ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಮಸಾಲೆ ಜೊತೆ ಚೆನ್ನಾಗಿ ಈರುಳ್ಳಿ ಇದೆಲ್ಲ ಎರಡೂ ಸೇರಿ ಚೆನ್ನಾಗಿ ಫ್ರೈ ಆಗಲಿ, ಮಸಾಲೆ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ. ಮಸಾಲೆ ಎಲ್ಲ ಇರೋ ಒಂದು ಸಿಹಿ ಸ್ಮೆಲ್ಲು ಅದೆಲ್ಲ ಹೋಗಬೇಕು. ಒಂದು ಸ್ವಲ್ಪ ಹೋದ್ಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ದೀರಿ ಹೆಸರುಬೇಳೆ ಮತ್ತು ಹೀರೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿ ತರಕಾರಿ ಎಲ್ಲ ಅದನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಮಸಾಲೆ ಮತ್ತು ಏನು ಬೇಳೆ ತರಕಾರಿಗಳೆಲ್ಲ ಮಿಕ್ಸ್ ಮಾಡೋಂಗೆ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಚೆನ್ನಾಗಿ ತಿರುಗಿಸ್ಕೊಟ್ಟು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಬೇಕು. ನಾನು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ನನಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಕುದಿಯೋಂಗೆ ಸಾರನ್ನ ಒಂದು 5ರಿಂದ 10 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ದು ಅದರದ್ದು ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿರೋದು ಗೊತ್ತಾಗ್ತೈತೆ. ಗಂಟ ಚೆನ್ನಾಗಿ ಕುದ್ದು ಟೇಸ್ಟ್ ಬರೋಂಗೆ ನೋಡ್ಕೋಬೇಕು. ಚೆನ್ನಾಗಿ ಕುದಿಯೋ ಟೈಮಲ್ಲಿ ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಉಪ್ಪು ಸಾಲಿಲ್ಲ ಅಂದರೆ ಇಲ್ಲ ಖಾರ ಸಾಲಿಲ್ಲ ಅಂದರೆ ಅದೇ ಟೈಮಲ್ಲಿ ಉಪ್ಪಾಗಲಿ ಖಾರ ಆಗಲಿ ಸೇರಿಸ್ಕೋಬೋದು. ಸಾರು ಕನ್ಸಿಸ್ಟೆನ್ಸಿ ಈ ಥರ ಇದೆ. ಜಾಸ್ತಿ ತೆಳುವೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಐತೆ ಸಾಂಬಾರು. ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ನು. ಮುದ್ದೆ ಜೊತೆನೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಇಲ್ಲ ದೋಸೆ ಮಾಡ್ಕೊಂಡು ಗೋಧಿ ಜೊತೆನೂ ತಿನ್ಬೋದು. ಇಡ್ಲಿಗೂ ಸಾಂಬಾರು ಆಗ್ತಿದೆ, ಇಡ್ಲಿ ಜೊತೆನೂ ಒಳ್ಳೆ ಕಾಂಬಿನೇಷನ್ನು ಸಾಂಬಾರು. ಉಪ್ಪು ಒಂದು ಸ್ವಲ್ಪ ಸಾಲದು, ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಇದೇ ಟೈಮಲ್ಲಿ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೈಡಲ್ಲೆಲ್ಲ. ಚೆನ್ನಾಗಿ ಸಾಂಬಾರು ಕುದಿಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಸಾಂಬಾರೆಲ್ಲ ಕುದಿಬೇಕು. ಸಾಂಬಾರು ಕುದ್ರೇ ಟೇಸ್ಟು. ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಸಾರು ಕುದಿಸ್ಕೋಬೇಕು. ಸಾರು ಗಟ್ಟಿ ಆಗಿಬಿಡ್ತೈತೆ, ನೋಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಟ್ಟು ಸಾರು ಕಾಯಿಸ್ಕೊಳೋದ್ರಿಂದ ಅದರ ಟೇಸ್ಟು ಸೂಪರು. ಬಿಸಿ ಬಿಸಿ ಅನ್ನದ ಜೊತೆ ಆರಾಮಾಗಿ ತಿನ್ಬೋದು. ನಾನು ಮಾಡಿರೋದು ಒಂದು 5ರಿಂದ 6 ಜನ ತಿನ್ಬೋದು ಸಾಂಬಾರು. ಸೂಪರ್ ಟೇಸ್ಟಿ, ಕಲರು ಸೂಪರಾಗೈತೆ, ನೋಡೋದಕ್ಕೂ ಸೂಪರಾಗಿ ಕಾಣಿಸ್ತೈತೆ ಸಾಂಬಾರು. ಚೆನ್ನಾಗಿ ಕುದೀಲಿ. ಸಾಕು, ಆಫ್ ಮಾಡ್ಕೊಳ್ತೀರಿ, ಸಾಂಬಾರು ರೆಡಿ ಆಗೈತೆ.